ನಮಸ್ಕಾರ. ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ಆ, ನಮ್ಮ ಸುತ್ತಮುತ್ತ ನಡೆಯೋ ಈ ವರ್ಕ್ ವರ್ಲ್ಡ್ ಅಂದ್ರೆ ಕೆಲಸದ ಪ್ರಪಂಚ ಇದೆಯಲ್ಲ, ಅದನ್ನ ನೋಡ್ರೆ ಒಂದು ದೊಡ್ಡ ಲೈಬ್ರರಿ ಅಥವಾ ಒಂದು ಮಜಾವಾದ ಆಟ ತರ ಅನ್ಸುತ್ತೆ. ಸರಿ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಖಂಡಿತ. ನಾವು ದಿನ ನೋಡುವ ಹಾಗೆ ದೊಡ್ಡವರು ತಮ್ಮ ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯಕ್ಕಾಗಿ ಏನೇನೋ ಕೆಲಸ ಮಾಡ್ತಾರಲ್ವಾ, ಅದನ್ನ ಇಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಓಹೋ, ಇಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಈಗ ಅಪ್ಪ ಅಮ್ಮ ಆಫೀಸ್ಗೆ ಹೋಗ್ತಾರಲ್ಲ. ಹೌದು, ಅದೇ ತರ. ಈ ಕೆಲಸಗಳಿಂದ ಮಾನಿಟರಿ ವ್ಯಾಲ್ಯೂ ಅಂದ್ರೆ ಹಣದ ಮೌಲ್ಯ ಸೃಷ್ಟಿಯಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಇಡೀ ದೇಶದ ಎಕನಾಮಿಕ್ ಪ್ರಾಸ್ಪೆರಿಟಿ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತೆ. ಓ, ಅಂದ್ರೆ ನಮ್ ದೇಶದ ದೊಡ್ಡ ಪಿಗ್ಗಿ ಬ್ಯಾಂಕ್ ತುಂಬ್ದ ಹಾಗೆ. ಆದ್ರೆ ನನಗೊಂದು ಡೌಟು. ಬಣ್ಣ ಬಣ್ಣದ ಗುಂಡಿಗಳನ್ನ ಅಂದ್ರೆ ಆ ಬಟನ್ಸ್ನ ಬೇರೆ ಬೇರೆ ಡಬ್ಬದಲ್ಲಿ ಹಾಕೋತರ ನಾವು ಈ ಕೆಲಸಗಳನ್ನ ಯಾಕೆ ವಿಂಗಡಿಸ್ಬೇಕು? ಒಳ್ಳೆ ಪ್ರಶ್ನೆ. ಆ ಕೆಲಸಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣಗಳ ಆಧಾರದ ಮೇಲೆ ಗುಂಪು ಮಾಡೋದನ್ನ ನಾವು ಕ್ಲಾಸಿಫಿಕೇಶನ್ ಅಂತೀವಿ. ಈ ಥರ ಒಂದೇ ರೀತಿಯ ಕೆಲಸ ಮಾಡೋ ದೊಡ್ಡ ಗುಂಪನ್ನ ಇಕನಾಮಿಕ್ ಸೆಕ್ಟರ್ಸ್ ಅಂತ ಕರೆಯಲಾಗುತ್ತೆ. ಇಕನಾಮಿಕ್ ಸೆಕ್ಟರ್ಸ್, ಸೂಪರ್. ಹಾಗಾದ್ರೆ ಪ್ರಕೃತಿಯ ತಣ್ಣದ ಬಗ್ಗೆ ಮೊದಲು ಮಾತಾಡೋಣ. ಈ ಪ್ರೈಮರಿ ಸೆಕ್ಟರ್, ನಾವು ತಿನ್ನೋ ಚಪಾತಿ, ಹಾಕೊಳ್ಳೋ ಬಟ್ಟೆ, ಬರೆಯೋ ಮರದ ಪೆನ್ಸಿಲ್, ಇವೆಲ್ಲ ಎಲ್ಲಿಂದ ಬರುತ್ತೆ ಅಂತ ತಾನೆ? ಪ್ರಕೃತಿಯಿಂದಲೇ ಅಲ್ವಾ? ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್ ಅಂದ್ರೆ ಇಲ್ಲಿ ಕುತೂಹಲದ ವಿಷಯ ಏನಂದ್ರೆ ಈ ಪ್ರೈಮರಿ ಸೆಕ್ಟರ್ ಸಂಪೂರ್ಣವಾಗಿ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗಿದೆ. ಓಹೋ, ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ಹೌದು. ಇಲ್ಲಿ ಪ್ರಕೃತಿಯಿಂದ ವಸ್ತುಗಳನ್ನ ಪಡೆಯುವ ಎಕ್ಸ್ಟ್ರಾಕ್ಷನ್ ನಡೆಯುತ್ತೆ. ಉದಾಹರಣೆಗೆ ಅಗ್ರಿಕಲ್ಚರ್ ಅಂದ್ರೆ ರೈತರು ಬೆಳೆ ಬೆಳೆಯೋದು. ಆಮೇಲೆ ಲೈಫ್ ಸ್ಟಾಕ್ ರೇರಿಂಗ್. ಒಂದು ನಿಮಿಷ, ಲೈಫ್ ಸ್ಟಾಕ್ ರೇರಿಂಗ್ ಅಂದ್ರೆ ಈ ಹಸು ಕುರಿ ಸಾಕೋದು ಇವೆಲ್ಲನಾ? ಕರೆಕ್ಟ್. ಅದರ ಜೊತೆಗೆ ಫಿಶಿಂಗ್, ಫಾರೆಸ್ಟ್ರಿ ಮತ್ತೆ ಮೈನಿಂಗ್ ಕೂಡ ಸೇರುತ್ತೆ. ಇವುಗಳಿಂದ ಸಿಗೋ ಮೂಲ ವಸ್ತುಗಳನ್ನ ನಾವು ರಾ ಮೆಟೀರಿಯಲ್ಸ್ ಅಂತ ಕರಿತೀವಿ. ರಾ ಮೆಟೀರಿಯಲ್ಸ್, ಈಗ ಅರ್ಥ ಆಯ್ತು. ಆದ್ರೆ ಈಗ ಹತ್ತಿ ಅಂದ್ರೆ ಕಾಟನ್ ಗಿಡದಿಂದ ಸಿಕ್ಕುತ್ತೆ. ಆದ್ರೆ ಅದನ್ನ ನೇರವಾಗಿ ನಾವು ಶರ್ಟ್ ತರ ಹಾಕೊಳಕ್ ಆಗಲ್ವಲ್ಲ. ಅದನ್ನ ಯಾರು ಬದಲಾಯಿಸ್ತಾರೆ? ಫ್ಯಾಕ್ಟರಿಗಳಲ್ಲಿ ನಡೆಯುತ್ತೆ. ಅಲ್ಲಿ ಯಂತ್ರಗಳನ್ನ ಬಳಸಿ ದೊಡ್ಡ ಮಟ್ಟದಲ್ಲಿ ವಸ್ತುಗಳನ್ನ ತಯಾರಿಸುವ ಮ್ಯಾನ್ಯುಫ್ಯಾಕ್ಚರಿಂಗ್ ಪ್ರಕ್ರಿಯೆ ಇರುತ್ತೆ. ಆಹಾ, ಅಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಈ ರಾ ಮೆಟೀರಿಯಲ್ಸ್ ಎಲ್ಲ ಫಿನಿಶ್ಡ್ ಗೂಡ್ಸ್ ಆಗಿ ಬದಲಾಗುತ್ತೆ ಅಂತ ಅರ್ಥ. ಎಕ್ಸಾಕ್ಟ್ಲಿ. ಕಬ್ಬಿನಿಂದ ಸಕ್ಕರೆ ಮಾಡ್ತಾರಲ್ಲ, ಆ ಪ್ರಾಸೆಸಿಂಗ್ ಕೂಡ ಇಲ್ಲೇ ಬರೋದು. ಕೇವಲ ಅಷ್ಟೇ ಅಲ್ಲ, ಹೊಸ ಕಟ್ಟಡಗಳನ್ನ ಕಟ್ಟುವ ಕನ್ಸ್ಟ್ರಕ್ಷನ್ ಮತ್ತೆ ನಮಗೆ ಕರೆಂಟ್ ಕೊಡುವಂತಹ ಯುಟಿಲಿಟೀಸ್ ಕೂಡ ಇದೇ ಗುಂಪಿಗೆ ಸೇರುತ್ತೆ. ಸರಿ, ಸೊ ವಾಟ್ ಇಸ್ ದಿಸ್ ಆಲ್ ಮೀನ್? ಇದರ ಅರ್ಥ ಇಷ್ಟೇ: ಪ್ರತಿಯೊಂದು ಕೆಲಸವೂ ಬಹಳ ಮುಖ್ಯ. ರೈತರಿಂದ ಹಿಡಿದು ಫ್ಯಾಕ್ಟರಿ ಕೆಲಸಗಾರರವರೆಗೆ ಎಲ್ಲರೂ ಒಂದು ದೊಡ್ಡ ಪಜಲ್ನ ಮುಖ್ಯ ಭಾಗಗಳ ತರಹ. ಖಂಡಿತವಾಗಿಯೂ. ಈಗ ಈ ಚರ್ಚೆ ಮುಗಿಸೋ ಮುನ್ನ ಎಲ್ಲರಿಗೂ ಒಂದು ರೋಚಕವಾದ ಪ್ರಶ್ನೆ. ಒಂದು ವೇಳೆ ಪ್ರೈಮರಿ ಸೆಕ್ಟರ್ನಿಂದ ಸಿಗುವ ಯಾವುದಾದ್ರೂ ಒಂದು ಪ್ರಮುಖ ರಾ ಮೆಟೀರಿಯಲ್, ಉದಾಹರಣೆಗೆ ಮರ ಅಥವಾ ಕಬ್ಬಿಣ, ಪ್ರಪಂಚದಿಂದ ಸಂಪೂರ್ಣವಾಗಿ ಮಾಯವಾದ್ರೆ ಏನಾಗಬಹುದು? ಅರೆ, ಹೌದಲ್ವಾ? ಹೌದು. ಆ ಸೆಕೆಂಡರಿ ಸೆಕ್ಟರ್ನ ಫ್ಯಾಕ್ಟರೀಸ್ ಕಥೆ ಏನಾಗ್ಬೋದು ಮತ್ತು ಪ್ರತಿದಿನ ಬಳಸುವ ವಸ್ತುಗಳ ಲಭ್ಯತೆ ಏನಾಗ್ಬೋದು ಎಂಬುದರ ಬಗ್ಗೆ ಆಲೋಚಿಸುವುದು ನಿಜಕ್ಕೂ ಅಚ್ಚರಿ ಮೂಡಿಸ್ತದೆ.